ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಸಖತ್ತಾಗಿರುವಂಥ ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ. ಯಾವುದರಲ್ಲಿ ಮಾಡೋದು ಸ್ನ್ಯಾಕ್ಸ್ನ ಅಂತ ನೋಡೋಣ ಬರ್ರಿ. ಹೆಸರು ಕಾಳು ನೋಡಿರಿ, ಹೆಸರು ಕಾಳಲ್ಲಿ ಮಾಡುವಂಥ ಸ್ನ್ಯಾಕ್ಸ್ ಇದು. ನಾನು ಹೆಸರು ಕಾಳನ್ನು ಒಂದು ನೈಟ್ ನೆನೆ ಹಾಕಿದ್ದೆ. ಈ ಥರ ನೆನೆದಿದ್ದಾವೆಲ್ಲನೂ ಚೆಂದಾಗೆ. ಅವಕ್ಕನ್ನ ನಾವು ನೆನೆದಿರುವಂಥ ಹೆಸರು ಕಾಳನ್ನು ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ಅದಕ್ಕೆ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ತರಿಯಾಗಿ ರುಬ್ಬಬೇಕು, ಪೂರ್ತಿ ಸಣ್ಣ ಆಗಬಾರ್ದು. ಹಂಗೆ ಆ ಥರ ನಾವು ರುಬ್ಕೊಂಡು ಬರಬೇಕಾಗುತ್ತೆ ನೋಡಿರಿ. 1 ಕಪ್ಪಷ್ಟು ತೊಗೊಂಡಿದ್ದೆ ನಾನು. ಇಡೀ ರಾತ್ರಿ ಎಲ್ಲ ನೆನೆ ಹಾಕಿನಿ. ಇವಾಗ ಅವನ್ನೆಲ್ಲ ರುಬ್ಕೊಂಡು ಬರ್ತಾಯಿದ್ದೀನಿ ನೋಡಿರಿ. ಅದಕ್ಕೆ ಸ್ವಲ್ಪ ಏನು ಹಾಕ್ತೀನಿಯಪ್ಪ ಅಂತಂದರೆ, ಈಗ ನೋಡಿರಿ ಹಸಿ ಎಲ್ಲನ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಹಾಕೋತಾ ಇದ್ದೀನಿ. ಆಮೇಲಿಂದ ಬೆಳ್ಳುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೆ, ಸಿಪ್ಪೆ ತೆಗೆದು ಹಾಗೇನೆ ಹಾಕ್ತಾಯಿದ್ದೀನಿ ನೋಡಿರಿ. ಇಷ್ಟು ಮಾಡಿ ಇದನ್ನು ನಾವು ಸಣ್ಣ ಮಾಡ್ಕೊಂಡು ಬಂದ್ಬಿಡೋನು. ಈಗ ನೋಡಿರಿ ಇದನ್ನು ನಾನು ಇಷ್ಟು ತರಿಯಾಗಿ ರುಬ್ಕೊಂಡು ಬಂದಿದ್ದೆ. ಪೂರ್ತಿ ಸಣ್ಣ ಆಗೋದೇನೋ ಬೇಕಾಗಿಲ್ಲ. ಅದು ಪೂರ್ತಿ ಸಣ್ಣ ಆಯ್ತಂದ್ರೆ ನೀರು ಬಿಟ್ಟವ್ರ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ಅದೇ ಬೊಗಣಿನ ವಾಪಸ್ ತೊಗೊಂಡು ಇದನ್ನು ರುಬ್ಬಿದ್ದಂಥದ್ದನ್ನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿರಿ. ಸದ್ದ ಮುಂದೆ ಏನೇನು ಹಾಕೋದು ಅಂತ ನಿಮಗೆ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತಿನ್ನಕ್ಕೂ ಅಷ್ಟೇ ರುಚಿಕರವಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಮಾಡುವಂಥದ್ದು, ಭಾಳ ಜಲ್ದಿ ಅಂದರೆ ಭಾಳ ಜಲ್ದಿ ಆಗ್ತೈತಿ ಮತ್ತು ಎಲ್ಲರಿಗೂ ಇಷ್ಟ ಆಗ್ತದೆ. ಈಗೇನು ಹಾಕೋದು ಅಂದರೆ ಸಣ್ಣದಾಗೆ ನಾನು 1 ಉಳ್ಳಾಗಡ್ಡಿನ ಹೆಚ್ಚಿಟ್ಟಿದ್ದೆ. ಆ ಉಳ್ಳಾಗಡ್ಡಿನ ನಾವು ಇದಕ್ಕೆ ಹಾಕ್ಕೊಂಡು ಬಿಡೋಣ ನೋಡಿರಿ. ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ ರೀ. ಒಂದು ಸರಿ ಟ್ರೈ ಮಾಡಿರಿ. ಆಮೇಲಿಂದ ಸ್ವಲ್ಪ ನಾನು ಸಬ್ಬಸ್ಗೆ ಪಲ್ಯನ ಅಂದರೆ ಸಬ್ಬಸ್ಗೆ ಸೊಪ್ಪನ್ನು ಹೆಚ್ಚಿ ಇಟ್ಟಿದ್ದೆ. ಅದನ್ನು ಈಗ ಕಟ್ ಮಾಡಿ ಇಟ್ಟಿದ್ದು ಹಾಕ್ಲಾತೀನಿ. ಆಮೇಲೆ ಪುದೀನ ಸೊಪ್ಪನ್ನು ಸ್ವಲ್ಪ ನಾನು ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ಆಮೇಲಿಂದ ಸ್ವಲ್ಪ ಕರಿಬೇವನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಆಮೇಲಿಂದ ಸ್ವಲ್ಪ ಕೊತ್ತಂಬರಿನ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿರಿ. ಎಲ್ಲನೂ ಹಾಕಿಬಿಟ್ಟು ಈಗ ನಾವು ಮಿಕ್ಸ್ ಮಾಡೋದಿರುತ್ತೆ ನೋಡಿರಿ. ಈಗ ಹಸಿಮೆಣ್ಸಿನ್ಕಾಯಿನ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ರುಬ್ಬುವಾಗ ಹಾಕಿ ರುಬ್ಬಿದ್ರೂ ನಡೀತದೆ. ಹಸಿಮೆಣ್ಸಿನ್ಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಆಮೇಲಿಂದ ಸ್ವಲ್ಪ ಜೀರಿಗೆನ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನಾವು ಕೈಯಿಂದ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತ್ರಿ. ಎಲ್ಲ ಕಡೆಯಿಂದನೇ ಉಳ್ಳಾಗಡ್ಡಿ ಆಮೇಲೆ ಪಲ್ಯ ಎಲ್ಲ ಹಾಕಿರ್ತೀವಲ್ಲ, ಪಲ್ಯ ಅಂದರೆ ಸೊಪ್ಪುಗಳೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಚೆಂದಾಗಿ ಕೈಲೇನೆ ಮಿಕ್ಸ್ ಮಾಡ್ಕೊಂಡ್ರೆ ಮಿಕ್ಸ್ ಆಗುತ್ತಾ ಅಂತ ನಾನು ಕೈಲೇನೆ ಕಲಿಸ್ತೀನಿ ನೋಡಿರಿ. ಜಾಸ್ತಿ ನೋಡಿರಿ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಹೆಸರು ಕಾಳು ಬಜ್ಜಿ ಅಂತನಾದರೂ ಕರೀರಿ, ಇಲ್ಲ ಹೆಸರು ಕಾಳು ವಡೆ ಅಂತನಾದರೂ ಕರ್ಕೊಳ್ರಿ. ಏನೋ ಒಟ್ಟಿನಲ್ಲಿ ಒಂದು ಹೆಸರು ಇಟ್ಕೊಳ್ರಿ. ಆದ್ರೆ ತಿನ್ನಕ್ಕೆ ಮಾತ್ರ ಭಾರಿ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಈ ಹದಕ್ಕೆ ನೋಡಿರಿ ಕಲಿಸ್ಕೊಳ್ರಿ. ಮತ್ತು ಆಮೇಲೆ ಕಲಿಸಿದ ಮೇಲೆ ಇದನ್ನು ಭಾಳ ಹೊತ್ತು ಇಡೋದೇನು ಬೇಡ, ಯಾಕಂದ್ರೆ ನೀರು ಬಿಟ್ಟಂಗೆ ಆಗುತ್ತೆ. ಆಮೇಲಿಂದ ಅದು ಸರಿ ಬರೋದಿಲ್ಲ. ಅದಕ್ಕಾಗಿ ಈಗ ನಾನು ಕಾಯ್ಲಕ್ಕ ಎಣ್ಣೆ ಇಟ್ಟಿದ್ದೆ. ಎಣ್ಣೆನೂ ಕಾಯ್ದು ಬಿಟ್ಟಿದ್ದು ನೋಡಿರಿ. ನಾವು ಬಜ್ಜಿ ಥರನಾದರೂ ಬಿಟ್ಕೋಬೋದು, ಇಲ್ಲ ಅಂದ್ರೆ ನಾವು ವಡೆ ಹೆಂಗೆ ಬಿಟ್ಟಿರ್ತಾರೋ ಹೋಟೆಲ್ಗಳಲ್ಲಿ ಆ ಥರನಾದರೂ ಮಾಡ್ಕೋಬೋದು ನೋಡಿರಿ. ನಾನು ಸಣ್ಣದಾಗಿ ಬಜ್ಜಿ ಥರನೇ ಎಣ್ಣೆಯಾಗ ಬಿಡ್ಲಾಕತ್ತೀನಿ ನೋಡ್ರಿ. ಈ ಥರ ಭಾಳ ಏನಂದ್ರೂ ಏನು ಬೇಕಾಗಂಗಿಲ್ಲ. ಯಾವುದೇ ಪದಾರ್ಥನೂ ಜಾಸ್ತಿ ಇಲ್ಲಿ ಹತ್ತಂಗಿಲ್ಲ. ನೋಡಿದ್ರಲ್ಲ ನಾನು ಎಷ್ಟೆಲ್ಲ ಹಾಕಿದೆ ಅಂತ. ಅಷ್ಟು ಹಾಕಿ 5 ನಿಮಿಷದಲ್ಲಿ ನಾವು ಈ ಥರ ಬಜ್ಜಿನೋ ಇಲ್ಲ ವಡನೋ ರೆಡಿ ಮಾಡ್ಕೋಬೋದು ನೋಡಿರಿ. ಎಲ್ಲರಿಗೂ ಭಾಳ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ನೋಡಿದ್ರಲ್ಲ ಈ ಥರ ಸಣ್ಣದಾಗಿ ನಾನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಗ್ಯಾಸ್ನ ಸಣ್ಣಗೆ ಇಟ್ಬಿಟ್ಟು ಹಾಕಬೇಕಾಗುತ್ತೆ ನಾವು, ಇಲ್ಲಾಂದ್ರೆ ಹೊತ್ತದಂಗೆ ಹಾಕ್ಬಿಡ್ತಾವೆ ಒಮ್ಮೆನೇ. ಅದಕ್ಕಾಗಿ ನಾನು ಗ್ಯಾಸ್ ಸಣ್ಣಗೆ ಇಟ್ಟು ಈ ಥರ ಉಂಡೆ ಥರ ಬಿಡ್ತಾ ಇದ್ದೆ ನೋಡಿರಿ. ನಾವು ಇದನ್ನು ರುಬ್ಬಬೇಕಾದ್ರೆ ಘಮ ಕೊಡ್ತಿರ್ತದೆ ನೋಡಿರಿ. ಯಾಕಪ್ಪ ಅಂತಂದರೆ ಹೆಸರು ಕಾಳು ನೆನೆ ಹಾಕಿಬಿಟ್ಟು ಹಸಿ ಹೆಸರು ಕಾಳಲ್ಲಿ ಮಾಡೋ ಬಜ್ಜಿ ಅಂದರೆ ಯಾಕೆ ಘಮ ಕೊಡೋಂಗಿಲ್ಲ ಹೇಳ್ರಿ, ಮಸ್ತ್ನಾಗೆ ಬರ್ತಿರ್ತೈತಿ. ಆಮೇಲೆ ಇವೆಲ್ಲ ಪಲ್ಯಗಳು ಹಾಕಿ ಮಾಡೋದ್ರಿಂದ ಇನ್ನೂ ಟೇಸ್ಟಾಗಿ ಬರ್ತಾವೆ ನೋಡಿರಿ. ಹಾಗಾಗಿ ನೀವು ಒಂದು ಸರಿ ಟ್ರೈ ಮಾಡಿರಿ. ಈಗೆಲ್ಲ ಸಬ್ಬಸ್ಗೆ ಸಿಗ್ಲಕತ್ತದ, ಎಲ್ಲ ಸಿಗ್ಲಕತ್ತದ, ಮಳಿನೂ ಬರಾಕತ್ತೈತಿ. ಹಾಗೇನೆ ಸಂಜೆ ಕಡೆ ಏನರ ತಿನ್ನಂಗಾಕದ ಚಾ ಜೋಡಿ. ಆಗ ಇದನ್ನು ಒಂದು ಸರಿ ಟ್ರೈ ಮಾಡಿರಿ. ನೋಡಿದ್ರಲ್ಲ ಸ್ವಲ್ಪ ಕಲರ್ ಬಂದವು. ನಾನು ಒಂದೊಂದು ಹಾಗೆ ನಿಧಾನಕ್ಕೆ ಒಂದೊಂದೇ ತಿರುವಿ ಹಾಕ್ತಿದ್ದೆ ನಾನು, ಯಾಕಂದರೆ ಬಿಟ್ಕೋತಾವೆ ಅಂಥೇಳಿ. ಏನೂ ಆಗಲಿಲ್ಲ ಅವು ನೋಡಿರಿ. ಈ ಥರ ಒಂದೊಂದಾಗಿ ತಿರುವು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಬರಲಿ. ಕಲರ್ ಬಂದ ತಕ್ಷಣ ನಾನು ತೆಗೆದುಬಿಡ್ತೀನಿ ನೋಡಿರಿ. ಇವು ಬೇಯೋಕ್ಕೆಲ್ಲ ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ, ಹಾಗಾಗಿ ಜಲ್ದಿ ಬೈತಾವೆ ಇವು. ನೋಡಿದ್ರಲ್ಲ ಕಲರ್ ಎಲ್ಲ ಚೇಂಜ್ ಆಗಕತ್ತಾವು, ಗ್ರೀನಾಗಿ ಬರಾಕತ್ತಾವು. ಸಬ್ಬಸ್ಗೆ ಹಾಕಿರ್ತೀವಲ್ಲ ಅದನ್ನು ಎಣ್ಣೆ ಕರೆದಾಗ ಅದು ಇನ್ನೂ ರುಚಿಯಾಗಿ ಬರುತ್ತೆ ನೋಡಿರಿ. ಸ್ವಲ್ಪ ಕೆಂಪು ಕಲರ್ ಬಂದು ಅಂದ್ರೆ ಸಾಕು. ಈ ಥರ ನಾವು ಎಲ್ಲನೂ ತಿರುವಾಡ್ಕೊಂಡು ಒಂದ್ರಾಗ ತೆಗೆದ್ಬಿಟ್ರೆ ಮುಗೀತು. ಜಾಸ್ತಿ ಏನು ಕೆಂಪು ಕಲರ್ ಏನು ಬರೋದು ಬೇಕಾಗಿಲ್ಲ ರೀ. ಅವು ಸ್ವಲ್ಪ ಅಂದ್ರೆ ಸಾಕು ನೋಡಿರಿ. ನಾನು ಇವೆಲ್ಲ ಒಂದು ಚೆಂದಾಗೆ ಬೈಲಿ ಅಂತ ಅವತ್ರನ್ನ ತಿರುವಾಡ್ತಾ ಇದ್ದೆ ನೋಡಿರಿ. ಈ ಥರ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಂತು ಹೆಸರು ಕಾಳು ಬಜ್ಜಿ ಅಥವಾ ವಡ. ನೋಡಿದ್ರಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿರಿ ನಾನೆಲ್ಲ ತೆಗೆದಿಟ್ಟಿದ್ದೀನಿ. ಇದ್ರ ಜೊತೆ ಕಾಯಿ ಚಟ್ನಿ ಮಾಡಿದ್ದೆ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಹೋಗಿ